ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಪ್ರತಿದಿನ ಕೂಡ ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಸ್ಪೀಡಾಗಿ ವರ್ಕ್ ಮಾಡ್ತಾಯಿದ್ದೀರಾ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳಿಗೆ 100 ಜನರಾದರೂ ವೀಕ್ಷಣೆ ಮಾಡ್ತಾಯಿದ್ದೀರಾ. ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಾಹಿತಿ. ಗೃಹಲಕ್ಷ್ಮಿ ಯೋಜನೆಯ ನಿನ್ನೆ 7/10/2024 ತುಂಬ ಜನರಿಗೆ ಅಮೌಂಟ್ ಜಮಾ ಆಗಿದೆ. ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿರುವಂಥ ಅಮೌಂಟ್ ಪ್ರತಿಯೊಬ್ಬರ ಒಂದು ಖಾತೆಗೆ ಜಮಾ ಆಗಿದೆ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಖಾತೆಗೆ ಅಮೌಂಟ್ ಜಮಾ ಆಗಿಲ್ಲ. ಹಾಗಾಗಿ ಅದು ಇವತ್ತೂ ಕೂಡ ಫಲಾನುಭವಿಗಳ ಖಾತೆಗೆ ಬರುವಂಥ ಸಾಧ್ಯತೆ ಇದೆ. ಮೊದಲನೇ ಕಂತಿನಲ್ಲಿ ಅಂದರೆ ಜುಲೈ ಕಂತಿನ ಹಣ ನಿನ್ನೆ ರಿಲೀಸ್ ಮಾಡಿ ಖಾತೆಗೆ ಕೂಡ ಹಾಕಿರುವಂಥದ್ದು. ಕ್ರೆಡಿಟ್ ಕೂಡ ಆಗಿದೆ ತುಂಬ ಜನರಿಗೆ. ನಾನು ನೋಡಿದೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸೋಣ ಅಂತಂದೆ. ನನಗೆ ಯಾವುದೋ ಒಂದು ಪ್ರೂಫ್ ಸಿಗಲಿಲ್ಲ. ಅದಕ್ಕಾಗಿ ನಿನ್ನೆ ನಾನು ತುಂಬ ವಿಡಿಯೋಗಳಲ್ಲಿ ಕೂಡ ನೋಡಿದ್ದೀನಿ. ತುಂಬ ಜನರಿಗೆ ಬಂದಿರುವಂಥದ್ದು. ನಮ್ಮ ಹತ್ತಿರದವ್ರಿಗೆ ಯಾರೂ ಬಂದಿಲ್ಲ. ಅದಕ್ಕಾಗಿ ನಾನು ನಿನ್ನೆ ವಿಡಿಯೋ ಮಾಡಿ ತಿಳಿಸ್ಕೊಡ್ಲಿಲ್ಲ. ಅದಕ್ಕಾಗಿ ಇವತ್ತು ಕೂಡ ಇಲ್ಲಿಯವ್ರಿಗೆ ಯಾರಿಗಾದರೂ ಬರ್ಬೋದು, ಬಂದರೂ ಕೂಡ ಮಾಹಿತಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ನಾಳೆ 9ನೇ ತಾರೀಕು ಕೂಡ ಉಳಿದಂಥ ಆಗಸ್ಟ್ ತಿಂಗಳ ಕಂತನ್ನು ನಾಳೆ ಹಾಕ್ತಾರಂತೆ. ಅದನ್ನು ಕೂಡ ಎರಡು ಒಟ್ಟಿಗೆ 4,000 ಜಮಾ ಆಗುತ್ತೆ ನಿಮಗೆ. ಒಂದು ವೇಳೆ ಇವತ್ತು ಕೂಡ ಆಗಿಲ್ಲ, ನಾಳೆ ಒಟ್ಟಿಗೇನು ಜಮಾ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡೋಣ, ಯಾರಿಗಾದರೂ ಇವತ್ತು ಜಮಾ ಆಯಿತಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಾಗುತ್ತಾ, ನಿನ್ನೆ ಯಾರಿಗಾಗಿದೆ ಅವರು ಕೂಡ ವಿಡಿಯೋ ನೋಡುತ್ತಿರುವಂಥವ್ರು ಕಮೆಂಟ್ ಮುಖಾಂತರ ಅವರು ತಿಳಿಸಿದರೆ ಯಾವ ಡಿಸ್ಟಿಕ್ನವರಿಗೆ ಜಮಾ ಆಗಿದೆ ಮತ್ತು ಯಾವ ಜಿಲ್ಲೆದವ್ರಿಗೆ ಜಮಾ ಆಗಿದೆ ಅಂತ ಕೂಡ ನೀವು ಕಮೆಂಟ್ ಮಾಡುವ ಮುಖಾಂತರ ನಮ್ಮ ವೀಕ್ಷಕರಿಗೂ ಕೂಡ ಅನುಕೂಲ ಆಗುತ್ತೆ ನೀವು ಮಾಡೋದ್ರಿಂದ. ಮತ್ತು 2 ಕಂತುಗಳು ನಾಳೆ ಒಟ್ಟಿಗೆ ಜಮಾ ಆಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ರಿಲೀಸ್ ಆಗಿದೆ, ಬಟ್ ಅಕೌಂಟಿಗೆ ಕ್ರೆಡಿಟ್ ಆಗೋದ ಕಾರಣ 2 ಒಟ್ಟಿಗೆ ರಿಲೀಸ್ ಆದಮೇಲೆ ಒಟ್ಟು ಟೋಟಲ್ 5,000 ಕೋಟಿ ರಿಲೀಸ್ ಆಗಿದೆ ಒಟ್ಟಿಗೆ. ಆದರೆ ಇಲ್ಲಿ 2,500 ನಿನ್ನೆ ಕ್ರೆಡಿಟ್ ಆಗಿರುವಂಥದ್ದು ಕೆಲವು ಫಲಾನುಭವಿಗಳಿಗೆ. ಕೆಲವು ಅಂದ್ರೇನು 1,22,00,000 ಫಲಾನುಭವಿಗಳಿಗೆ ಹಾಕಿದ್ದಾರೆ. ಅದು ಕ್ರೆಡಿಟ್ ಆಗುವಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ಕ್ರೆಡಿಟ್ ಆಗುತ್ತೆ, ಇಲ್ಲ ಅಂತಂದರೆ 2 ಒಟ್ಟಿಗೆ ಆಗುವಂಥ ಸಾಧ್ಯತೆ ಇದೆ. ಕೆಲವೊಂದು ತಾಂತ್ರಿಕ ದೋಷಗಳಿಂದ ಅದು ಕ್ರೆಡಿಟ್ ಆಗುವಲ್ಲಿ ಸ್ವಲ್ಪ ಲೇಟ್ ಆಗಿರುತ್ತೆ. ಒಟ್ಟಿನಲ್ಲಿ 2 ಒಟ್ಟಿಗೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ನಮಗೂ ಕೂಡ ಬಂದಿಲ್ಲ ಗೃಹಲಕ್ಷ್ಮಿ ಅಮೌಂಟು. ಅದಕ್ಕಾಗಿ ವೆಯ್ಟ್ ಮಾಡಿ, ಬರುತ್ತೆ. ತುಂಬ ಜನರಿಗೆ ನಿನ್ನೆ ಕ್ರೆಡಿಟ್ ಆಗಿದೆ. ನಿನ್ನೆನೇ ಕೆಲವು ಫಲಾನುಭವಿಗಳು ಉಳಿದಿದ್ದೀವಿ. ನೀವು ನೋಡುತ್ತಿರುವಂಥವ್ರು ಯಾರಿಗೆ ಜಮಾ ಆಗಿದೆ, ಯಾವ ಡಿಸ್ಟಿಕ್ನವ್ರಿಗೆ ಜಮಾ ಆಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು, ಗೃಹಲಕ್ಷ್ಮಿಯರಿಗೆ KYC ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ KYCನ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಮನೆಯವರಾಗಿರ್ಬೋದು ಮತ್ತು ತಾಯಿ ಹೆಸರಲ್ಲಿ ಇರ್ಬೋದು, ಅವರ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಈ KYCಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಮೊಬೈಲ್ ನಂಬರ್ ಯಾರ್ದು ಲಿಂಕ್ ಇರುತ್ತೋ ಅವರ ಆಧಾರ್ ಕಾರ್ಡ್ಗೆ ಆ ಮೊಬೈಲ್ ತೆಗೆದುಕೊಂಡು ಹೋದರೆ, ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ಮತ್ತು ರೇಷನ್ ಕಾರ್ಡು ಇವಿಷ್ಟು ತೆಗೆದುಕೊಂಡು ಹೋಗಿ ನೀವು ಈ KYCನ ಮಾಡ್ಕೊಳ್ಬೋದು. OTP ಬರುತ್ತೆ. OTP ಮುಖಾಂತರ ಈ KYC ಡನ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಅದು ತುಂಬ ಜನರು ಮಾಡ್ತಾಯಿಲ್ಲ. ಅದನ್ನು ಕೂಡ ಈ KYCನ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ